ರಾಜಧಾನಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಇನ್ನ ಸಸ್ಯಕಾಶಿ ಲಾಲ್ ಬಾಗ್ನಲ್ಲೂ ಕೂಡ ಕೊರೋನಾ ಎಫೆಕ್ಟ್ ಇದೆಯಾ ಇಲ್ವಾ ಅನ್ನೋ ಕುರಿತಾದ ಬ್ರೇಕಿಂಗ್ ನ್ಯೂಸ್ ನಿಮ್ಮ ಮುಂದೆ. ಸಸ್ಯಕಾಶಿ ಲಾಲ್ಬಾಗ್ನಲ್ಲೂ ಕೂಡ ಕೊರೋನಾ ಎಫೆಕ್ಟ್ ತಟ್ಟಿದೆ. ಎಂದಿಗಿಂತ ಇಂದು ಜನರ ಸಂಖ್ಯೆ ಇಳಿಮುಖವಾಗಿರುವಂತದ್ದು. ಕೊರೋನಾ ಆತಂಕದಲ್ಲೇ ವಾಕಿಂಗ್ ಮಾಡ್ತಾ ಇದ್ದಾರೆ ಜನ. ಒಂದ್ ಕಡೆ ಜನರ ಸಂಖ್ಯೆ ಕೂಡ ಕಡಿಮೆ ಆಗಿದೆ, ಆದ್ರೆ ಬಂದಿರುವಂತ ಜನರು ಕೂಡ ಅದೇ ಒಂದು ಆತಂಕದಲ್ಲಿ ವಾಕು ಜಾಗಿಂಗು ಮಾಡುವಂತ ಪರಿಸ್ಥಿತಿ ಅಲ್ಲಿ ನಿರ್ಮಾಣವಾಗಿದೆ. ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿದಿನ ಲಾಲ್ಬಾಗ್ನಲ್ಲಿ ವಾಕಿಂಗಿಗೆ ಜಾಗಿಂಗಿಗೆ ಅಂತ ಬರ್ತಾರೆ. ಇನ್ನೊಂದ್ ಕಡೆ ಅದನ್ನ ನೋಡ್ಲಿಕ್ಕೋಸ್ಕರನೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾರೆ, ಆದ್ರೆ ಅದರ ಸಂಖ್ಯೆಯಲ್ಲಿ ಗಣನೀಯವಾಗಿ ಇಳಿಮುಖವಾಗಿದೆ. ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಆರ್ಯ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಮಂಜು, ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಸೇರ್ತಾರೆ ಲಾಲ್ಬಾಗ್ನಲ್ಲಿ. ಇವತ್ತು ಹೇಗಿದೆ ಪರಿಸ್ಥಿತಿ? ಜನ ಏನು ಹೇಳ್ತಾ ಇದ್ದಾರೆ ಕೊರೋನಾ ಎಫೆಕ್ಟ್ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಎಸ್ ಪೃಥ್ವಿ, ಬೆಂಗಳೂರಿನ ಜನರ ಮೇಲೆ ಕೊರೋನಾ ಎಫೆಕ್ಟ್ ಎಷ್ಟರ ಮಟ್ಟಿಗೆ ತಟ್ಟಿದೆ ಅನ್ನೋದಕ್ಕೆ ಇದೊಂದು ರೀತಿಯಂತ ಸ್ಪಷ್ಟವಾದಂತಹ ಉದಾಹರಣೆ ಅಂತ ಹೇಳ್ಬೋದು. ಯಾಕಂದ್ರೆ ಬೆಂಗಳೂರಿನ ಸಸ್ಯಕಾಶಿ ಅಂತ ಅನ್ಸ್ಕೊಂಡಿರುವಂತಹ ಲಾಲ್ಬಾಗ್ನಲ್ಲಿ ಪ್ರತಿನಿತ್ಯವೂ ಕೂಡ ಅಷ್ಟೇ ಮುಂಜಾನೆ ಜಾಗಿಂಗು ಮತ್ತು ವಾಕಿಂಗ್ ಮಾಡೋಕೆ ಅಂತಾನೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಬರ್ತಾರೆ. ಆದ್ರೆ ಇವತ್ತಿನ ಒಂದು ಪರಿಸ್ಥಿತಿಯನ್ನ ನೀವು ನೋಡ್ತಾ ಇರ್ಬೋದು. ಅಂದ್ರೆ ಇಲ್ಲಿ ಎಷ್ಟರ ಮಟ್ಟಿಗೆ ಈ ಒಂದು ಕೊರೋನಾದ ಎಫೆಕ್ಟ್ ತಟ್ಟಿದೆ ಅಂತಾನೆ ನೋಡ್ಬೋದು. ಯಾಕಂದ್ರೆ ಮುಂಜಾನೆಯಿಂದಲೂ ಕೂಡ ಅಷ್ಟೇ ಇದೇ ರೀತಿಯಾದಂತಹ ಜನ ಅಂದ್ರೆ ಈ ಒಂದು ಲಾಲ್ಬಾಗ್ ಬರ್ತಿದ್ದಾರೆ. ಕೇವಲ ಬೆರಳೆಣಿಕೆಯಷ್ಟು ಸಂಖ್ಯೆಯಲ್ಲಿ ಮಾತ್ರ ಈ ಒಂದು ಲಾಲ್ಬಾಗ್ಗೆ ಈಗ ಜನ ಬರ್ತಿರುವಂತಹದ್ದು. ಯಾಕಂದ್ರೆ ಪ್ರಮುಖವಾದಂತಹ ಕಾರಣ IT-BT ಕಂಪನಿಗಳಿಗೂ ಕೂಡ ಅಷ್ಟು ಈಗಾಗಲೇ ವರ್ಕ್ ಫ್ರಮ್ ಹೋಮ್ ಅನ್ನ ಸರ್ಕಾರ ಘೋಷಣೆ ಮಾಡಿದೆ. ಆ ನಿಟ್ಟಿನಲ್ಲಿ ಇವತ್ತು ಭಾನುವಾರ ಕೂಡ ಆಗಿದೆ. ಭಾನುವಾರದ ಇಂದಿನ ದಿನಗಳಲ್ಲಿ ಈ ಒಂದು ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಸುಮಾರು 10 ಗಂಟೆವರೆಗೂ ಕೂಡ ಅಷ್ಟೇ ಜನಜಂಗುಳಿ ಇರುತ್ತೆ. ಮುಂಜಾನೆ 5 ಗಂಟೆಗೆ ಆರಂಭವಾಗುವಂತಹ ಈ ಒಂದು ವಾಕಿಂಗ್ ಮತ್ತು ಜಾಗಿಂಗ್ ಮಾಡುವವರ ಸಂಖ್ಯೆ 10 ಗಂಟೆ ಆದರೂ ಕೂಡ ಅಷ್ಟೇ ಒಂದೇ ರೀತಿಯಂತಹ ಜಂಗುಳಿ ಇರುತ್ತೆ. ಆದರೆ ಇವತ್ತು ನಾವು ನೋಡ್ತಾ ಇದ್ರೆ ಇವಾಗ ಇನ್ನೂ ಕೂಡ ಅಷ್ಟೇ 8-8:30 ಆಗಿದೆ. ಇಲ್ಲಿಯೂ ಜನರೇ ಇಲ್ಲ, ಕೇವಲ ಕಡಿಮೆ ಸಂಖ್ಯೆಯಲ್ಲಿ ಜನ ಈ ಒಂದು ವಾಕಿಂಗ್ ಹೋಗುವಂತ ಎಲ್ಲರೂ ಕೂಡ ನೋಡ್ತಾ ಇರ್ಬೋದು. ಯಾಕಂದ್ರೆ ಈ ಒಂದು ಕೊರೋನಾ ಎಫೆಕ್ಟ್ ಮತ್ತು ಈ ಒಂದು ಹೊರಗಡೆ ಬಂದಂತಹ ವೇಳೆಯಲ್ಲಿ ಕೊರೋನಾ ಸೋಂಕಿನ ವ್ಯಕ್ತಿ ನಿಮ್ಮ ಜೊತೆ ಮಾತನಾಡೋದಾಗಿರ್ಬೋದು ಅಥವಾ ನಿಮ್ಮ ಹತ್ತಿರ ಇದ್ದಂತಹ ವೇಳೆಯಲ್ಲಿ ಆತನ ಸೋಂಕು ಕೂಡ ಅಷ್ಟೇ ನಿಮಗೆ ಬರುವಂತಹ ಸಾಧ್ಯತೆ ಇದೆ ಅಂತ ಈಗಾಗಲೇ ಸರ್ಕಾರ ಘೋಷಣೆ ಮಾಡಿದೆ. ಆ ನಿಟ್ಟಿನಲ್ಲಿ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಬರುವಂತ ಎಲ್ಲರೂ ಕೂಡ ಅಷ್ಟೇ ಯಾವುದೇ ರೀತಿಯಂತಹ ಕೊರೋನಾ ಸೋಂಕಿನ ಭಯ ಇಲ್ಲದೆ ಬಂದಂತವ್ರು ಎಲ್ಲರೂ ಕೂಡ ಅಷ್ಟೇ ಈಗಾಗಲೇ ಜಾಗಿಂಗ್ ಮಾಡ್ತಿದ್ದಾರೆ ಮತ್ತೆ ವಾಕಿಂಗ್ ಮಾಡ್ತಾರೆ. ಇನ್ನು ಕೆಲವರು ಕುಟುಂಬ ಸಮೇತರಾಗಿ ಬಂದಿದ್ದಾರೆ. ಅವರು ಕೂಡ ಅಷ್ಟೇ ಇಲ್ಲಿ ವಾಕಿಂಗ್ ಮತ್ತು ಜಾಗಿಂಗ್ ಅನ್ನು ಮುಗಿಸ್ಕೊಂಡಂತ ಬಳಿಕ ಇಲ್ಲಿಯೇ ಕೂತು ಅವರು ಕುಟುಂಬಸ್ಥರೆಲ್ಲರೂ ಕೂಡ ಅಷ್ಟೇ ಮಾತುಕತೆಯನ್ನು ಕೂಡ ನಡೆಸಿರುವಂತಹದ್ದು. ನಿಜವಾಗ್ಲೂ ಕೂಡ ಅಷ್ಟೇ ಬೇರೆ ದಿನಗಳಿಗೆ ಹೋಲಿಕೆ ಮಾಡಿಕೊಂಡ್ರೆ ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ಇವತ್ತು ಜನಸಂಖ್ಯೆ ತೀರಾ ಕಡಿಮೆ ಇದೆ ಅಂತ ಹೇಳ್ಬೋದು. ಜೊತೆಗೆ ಭಾನುವಾರ ಆಗಿದ್ದಂತ ಒಂದು ಕಾರಣಕ್ಕೋಸ್ಕರ ಬೇರೆ ದಿನಗಳಲ್ಲಿ ಸಾಕಷ್ಟು ಜನ ಬರ್ತಾ ಇದ್ರು. ಆದ್ರೆ ಕೊರೋನಾ ಎಫೆಕ್ಟ್ ಇರುವಂತಹ ಹಿನ್ನೆಲೆಯಲ್ಲಿ ಮತ್ತು ಕೊರೋನಾ ಸೋಂಕು ಬೆಂಗಳೂರಿಗೂ ಕೂಡ ಅಷ್ಟೇ ತಾಕಿರುವಂತಹ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ರೀತಿ ಈ ಒಂದು ಲಾಲ್ಬಾಗ್ಗೆ ಬರುವಂತವ್ರ ಸಂಖ್ಯೆ ಕೂಡ ಅಷ್ಟೇ ಬಹುತೇಕ ಇವತ್ತು ಕಡಿಮೆ ಆಗಿದೆ ಅಂತಾನೆ ಹೇಳ್ಬೋದು ಪೃಥ್ವಿ. ಓಕೆ, ಥ್ಯಾಂಕ್ ಯು ಮಂಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮತ್ತಷ್ಟು ಅಪ್ಡೇಟ್ಸ್